MDM ಕ್ಯಾಲ್ಕುಲೇಟರ್ ವಿಡಿಯೋ ಟ್ಯುಟೋರಿಯಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಡಿಫಾಲ್ಟ್ ಸೆಟಪ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಸ್ಟೆಪ್ 1 ಎಲ್ಲಿ ಡಿಫಾಲ್ಟ್ ಸೆಟಪ್ ಇರುತ್ತೆ ಅನ್ನೋದು, ಸ್ಟೆಪ್ 2 ಏನೆಲ್ಲ ಮಾಹಿತಿ ಬೇಕು ಅಂತ ಹೇಳಿ, ಸ್ಟೆಪ್ 3 ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತೇಳಿ ಡಿಫಾಲ್ಟ್ ಸೆಟಪ್ನ. ಈ 3 ಸ್ಟೆಪ್ಸ್ನ ಫಾಲೋ ಅಪ್ ಮಾಡೋಣ. ನೀವು ಲಾಗಿನ್ ಆದಮೇಲೆ ಆಟೋಮೆಟಿಕ್ಕಾಗಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಜಸ್ಟ್ ಇಲ್ಲೇ ವಿಡಿಯೋ ಇದೆ, ವಿಡಿಯೋನ ಪ್ಲೇ ಮಾಡೋದು ಅಥವಾ ಜಸ್ಟ್ ಕ್ಲೋಸ್ ಮಾಡಿ ಈ ಥರ ಒಂದು ಡಿಫಾಲ್ಟ್ ಸೆಟಪ್ ಬರುತ್ತೆ ಆಫ್ಟರ್ ದ ಲಾಗಿನ್. ಇನ್ ಕೇಸ್ ಕಾಣಲಿಲ್ಲ ಅಂದ್ಕೊಳ್ಳೋಣ, ನಿಮಗೆ ಫಸ್ಟ್ ಫೈಂಡ್ ಔಟ್ ಮಾಡೋದು ಡಿಫಾಲ್ಟ್ ಸೆಟಪ್ ಎಲ್ಲಿದೆ ಅಂತ. ಲೆಫ್ಟ್ ಸೈಡಿಗೆ ಬನ್ನಿ. ಲೆಫ್ಟ್ ಸೈಡಲ್ಲಿ 3 ಗೆರೆ ಇದೆ MDM ಪಕ್ಕ, ಅದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನೋಡಿ ಡಿಫಾಲ್ಟ್ ಸೆಟಪ್ ಅಂತ ತೋರಿಸುತ್ತೆ. ನಿಮಗೆ ಡಿಫಾಲ್ಟ್ ಸೆಟಪ್ ಬರಲಿಲ್ವಾ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ನಾನು ಜಸ್ಟ್ ಡಿಫಾಲ್ಟ್ ಸೆಟಪ್ ಮೇಲೆ ಕ್ಲಿಕ್ ಮಾಡೋದು ಸಾಕು, ಡಿಫಾಲ್ಟ್ ಸೆಟಪ್ ಓಪನ್ ಆಗುತ್ತೆ. ಇದು ಫಸ್ಟ್ ಸ್ಟೆಪ್, ಕ್ಲೋಸ್. ಡಿಫಾಲ್ಟ್ ಸೆಟಪ್ ಓಪನ್ ಆಗಿರೋಂಥದ್ದು. ಸೆಕೆಂಡ್ ಸ್ಟೆಪ್, ಏನೆಲ್ಲ ಇನ್ಫಾರ್ಮೇಷನ್ ಬೇಕು. ಫಸ್ಟ್, ನಿಮ್ಮ ಶಾಲೆಯಲ್ಲಿರುವ ತರಗತಿಗಳು ಯಾವುದು ಅನ್ನೋದನ್ನ ಗೊತ್ತಿರಬೇಕು. ಆ ತರಗತಿ ಪ್ರಕಾರನೇ ಇಲ್ಲಿ ಹಾಕಿರುವಂಥದ್ದು ಡಿಫಾಲ್ಟ್ ಸೆಟಪ್. ಸೆಕೆಂಡ್, ಯಾವ ದಿನಾಂಕದಿಂದ ನೀವು ಶುರು ಮಾಡ್ತೀರಾ, ಡೇಟು, ಅದೊಂದು ಬೇಕು. ಆ ಡೇಟಲ್ಲಿ ಇರುವಂತಹ ತರಗತಿವಾರು ಮಕ್ಕಳ ದಾಖಲಾತಿ ಬರ್ಕೋಬೇಕು. ಜೂನ್ 1ನೇ ತಾರೀಕು ನೀವು ಶುರು ಮಾಡ್ತಾಯಿದ್ದೀರಾ ಅಂದರೆ ಆ ಜೂನ್ 1ನೇ ತಾರೀಕು ನಿಮ್ಮ ಶಾಲೆಯಲ್ಲಿ ತರಗತಿವಾರು ದಾಖಲಾತಿ ಬರ್ಕೋಬೇಕು, ವಿದ್ಯಾರ್ಥಿಗಳ ದಾಖಲಾತಿ. ನಂಬರ್ 3, ಆ ಜೂನ್ 1ನೇ ತಾರೀಕು ಬೆಳಗ್ಗೆ ನಿಮ್ಮ ಶಾಲೆಯಲ್ಲಿ ಇರುವಂತಹ ದಾಸ್ತಾನು ಕ್ವಾಂಟಿಟೀಸ್, ಅಂದರೆ ಐಟಮ್ ಕ್ವಾಂಟಿಟೀಸ್, ಅಕ್ಕಿ ಎಷ್ಟಿದೆ, ಗೋಲ್ಡ್ ಎಷ್ಟಿದೆ, ಬೇಳೆ ಎಷ್ಟಿದೆ, ಅದನ್ನು ಬರೆದಿಟ್ಕೋಬೇಕು. ಆ ಡೇಟಲ್ಲೇ ಜೂನ್ 1 ಅಂದರೆ ಜೂನ್ 1ನೇ ಅಲ್ಲಿ ಇಷ್ಟು ಮಾಹಿತಿಯನ್ನು ಇಟ್ಕೊಂಡಿದ್ರೆ ಸಾಕು. ನಿಮಗೆಲ್ಲ ಗೊತ್ತಿದೆ ಇಲ್ಲಿ ನಿಮ್ಮ ತರಗತಿಗಳು ಯಾವ್ಯಾವು ಅಂತ ಗೊತ್ತಿದೆ, ನಿಮ್ಮ ಶಾಲೆ ನಡೆಯುವಂಥ ತರಗತಿಗಳು. ಉದಾಹರಣೆಗೆ ಎಲ್ಲ ಸೇಮ್, ಇಲ್ಲೇನೂ ಚೇಂಜಸ್ ಇಲ್ಲ, ಎಲ್ಲ ಒಂದೇ ರೀತಿ. ನಾನು ಒಂದು ಉದಾಹರಣೆಗೆ HPS 1 to 8 ತಗೋತೀನಿ. ನಾನು ಇನ್ನೆಲ್ಲ ಅಕೌಂಟು ಸೇಮ್ ತೋರಿಸ್ಬಿಡ್ತೀನಿ. ನಾನು HPS 1 to 8 ನಾನು ತೊಗೊಂಡೆ. ನೋಡಿ, ಇಲ್ಲೂ 3 ಅಕೌಂಟ್ ತೋರಿಸುತ್ತೆ, 3 ಆಪ್ಷನ್. ನಾನು ಬೇರೆ ಕಡೆ ಕ್ಲಿಕ್ ಮಾಡಿ ಇಲ್ಲೊಂದು ಕಡೆ ಕ್ಲೋಸ್ ಬಟನ್ ಮಾಡಿ, ನಾನು 8 to 10 ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಸೇಮ್ ಅದು 3 ಅಕೌಂಟ್ ತೋರಿಸುತ್ತೆ. ಕ್ಲೋಸ್ ಮಾಡ್ತೀನಿ. ಓಕೆ, ಇವಾಗ HPS 1 to 5 ತೊಗೋತೀನಿ, ಅದು ಒಂದೇ ಅಕೌಂಟ್ ತೋರಿಸುತ್ತೆ. ಅದಕ್ಕೆ ಸ್ಟಾಕ್ ಎಲ್ಲ ಇದು ಯಾವ ಥರ ಲೆಕ್ಕ ಹಾಕಿದ್ದೀವಿ ಅಂದರೆ, ಸ್ಟಾಕ್ ನಿಮಗೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ನಾವು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿರೋದು. ನಾನು ಇವಾಗ ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇರೆ ಕಡೆ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿ. ಫಸ್ಟು HPS 1 to 8 ತೊಗೋತಾ ಇದ್ದೀನಿ. ಅಕೌಂಟ್ 1 ಏನು ಹೇಳುತ್ತೆ, ಅಕೌಂಟ್ 1 ಏನು ಹೇಳುತ್ತೆ ಅಂದರೆ, ನಿಮ್ಮಲ್ಲಿ 2 ಗುಂಪಿದೆ. ಆ 2 ಗುಂಪುಗಳಿಗೆ ಅಕ್ಕಿನೇ ಸಪ್ರೇಟ್ ಲೆಕ್ಕ ತೋರಿಸ್ಬೇಕು ಮತ್ತು ಗೋಧಿನೂ ಸಹ ಸಪ್ರೇಟೇ ಲೆಕ್ಕವನ್ನು ತೋರಿಸ್ಬೇಕು ಅಂತ ಹೇಳುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಒಟ್ಟಿಗೆ ನೀವು ತೋರಿಸ್ಬೇಕು ಅಂತ ಅಕೌಂಟ್ 1 ಹೇಳುತ್ತೆ. ಓಕೆನಾ. ನೆಕ್ಸ್ಟ್ ಅಕೌಂಟ್ 2 ತೊಗೋಣ. ಅಕೌಂಟ್ 2 ಏನು ಹೇಳುತ್ತೆ, 2 ಗುಂಪಿದೆ ನಿಮ್ಮಲ್ಲಿ. ಅಕ್ಕಿ, ಗೋಧಿ, ಬೇಳೆ ಮತ್ತು ಎಣ್ಣೆ ನೀವು ಲೆಕ್ಕ ತೋರಿಸ್ಬೇಕಾದ್ರೆ ಸಪ್ರೇಟಾಗಿ ನೀವು ತೋರಿಸ್ಬೇಕು. 1ರಿಂದ 5ನೇ ತರಗತಿಗೆ ಬೇರೆ ತೋರಿಸ್ಬೇಕು, 6ರಿಂದ 8ನೇ ತರಗತಿಗೆ ಬೇರೆ ತೋರಿಸ್ಬೇಕು ಅಂತ 2ನೇ ಅಕೌಂಟ್ ಹೇಳುತ್ತೆ. 3ನೇ ಅಕೌಂಟ್ ಏನು ಹೇಳುತ್ತೆ, ನಿಮ್ಮಲ್ಲಿ 2 ಗುಂಪಿದೆ. ಆ ಗುಂಪಿಗೆ ಎಲ್ಲ ಏನಾಗುತ್ತೆ, ಒಟ್ಟಿಗೆ ಲೆಕ್ಕವನ್ನು ತೋರಿಸ್ಬೇಕು. ಇಲ್ಲಿ ಗುಂಪು ಮಾಡಬಾರ್ದು, ಗುಂಪಿದೆ ಆದರೆ ಗುಂಪು ಮಾಡಬೇಡಿ, ಲೆಕ್ಕ ತೋರಿಸ್ಬೇಕಾದ್ರೆ ಒಟ್ಟಿಗೆ ತೋರಿಸಿ ಅಂತ ಇಲ್ಲಿ ಹೇಳುತ್ತೆ. ಇದು 3 ಅಕೌಂಟ ಒಂದು ಡೀಟೇಲು. ಸದ್ಯ ನಂಗೆ ಗೊತ್ತಾಯ್ತಿಲ್ಲ ಯಾವ ರೀತಿ ತಗೋಬೇಕು. ಯಾವುದೋ ಒಂದು ಅಕೌಂಟ್ ತೊಗೊಳ್ಳಿ, 1 ಅಕೌಂಟ್ ತೊಗೊಳ್ಳಿ. 1 ಅಕೌಂಟ್ ತೊಗೊಂಡೆ, ಆಯಿತಾ. ಫಸ್ಟ್ ಏನು ಕೇಳುತ್ತೆ, ಕ್ಲಾಸ್ ಸ್ಟ್ರೆಂತ್ ಏನು ಅಂತ. ಕ್ಲಾಸ್ ಸ್ಟ್ರೆಂತು ಫಸ್ಟು, ಕ್ಲಾಸ್ ಸ್ಟ್ರೆಂತ್ ದಾಖಲಾತಿ. ಇದು ಎಲ್ಲಿಂದ ಶುರು ಮಾಡ್ತೀರಾ, ಜೂನ್ 1ನೇ ತಾರೀಕಿನ ಶುರು ಮಾಡ್ತಾಯಿದ್ದೀನಿ. ಸೆಟ್ ಮಾಡಿದೆ. ನೆಕ್ಸ್ಟ್ ನಾನು ಅಂದಾಜಲ್ಲಿ ಹಾಕೊಂಡು ಹೋಗ್ತಾಯಿದ್ದೀನಿ. ಅವತ್ತಿನ ದಾಖಲಾತಿ, ಹಾಜರಾತಿ ಎಲ್ಲ ಇದು ದಾಖಲಾತಿ. ಐಟಮ್ ಕ್ವಾಂಟಿಟಿ ಫ್ರಮ್ ಡೇಟ್, ಎಲ್ಲಿಂದ ಐಟಮ್ ಕ್ವಾಂಟಿಟಿ ಲೆಕ್ಕ ಹಾಕಬೇಕು ಅಂತ. 1ನೇ ತಾರೀಕಿಂದ ನನಗೆ ಬೇಕು, ನಾನು 1ನೇ ತಾರೀಕೆ ಲೆಕ್ಕ ಹಾಕ್ತೀನಿ. ಮತ್ತು CGನೂ ಅಷ್ಟೇ 1ನೇ ತಾರೀಕೆ ಬೇಕು ಅಂತ. ಸೇವ್ ಮೇಲೆ ಕ್ಲಿಕ್ ಮಾಡಿ. ನಾನು ಹೇಳ್ದಾಗೆ ಈ ನಿಮ್ಮ ಐಟಮ್ ಕ್ವಾಂಟಿಟಿಯಿಂದ ಬರ್ಕೊಂಡಿರಬೇಕು. ಅಕ್ಕಿ ಎಷ್ಟು, ಗೋಧಿ, ಅದು ಗ್ರೂಪ್ ವೈಸ್ ಇದ್ದರೆ ನಿಮ್ಮ ಲೆಕ್ಕ ಬುಕ್ಕಲ್ಲಿ ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಬರೆದಿರೋವಂಥದ್ದು. ಅಕ್ಕಿ 1ರಿಂದ 5, 6ರಿಂದ 8 ಅಥವಾ 8
8 9 10 ಆ ಥರ ಎಲ್ಲ ಒಟ್ಟಿಗೆ ಅಥವಾ ಗ್ರೂಪ್ ವೈಸೇ ಬರೆದಿರ್ತಾರೆ. ಆಗ ನೀವು ಬರೆದಿರೋದಕ್ಕೂ ಇಲ್ಲಿರೋ ಮಾಹಿತಿಗೂ ಹೊಂದಾಣಿಕೆ ಆಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಹೊಂದಾಣಿಕೆ ಆದರೆ ನೀವು ಆಯ್ಕೆ ಮಾಡಿರುವಂಥ ಗ್ರೂಪು ಅಥವಾ ಅಕೌಂಟ್ ಸರಿ ಇದೆ. ಇಲ್ದವ್ರು ಏನು ಮಾಡೋದು, ಕೆಳಗಡೆ ಕ್ಲೋಸ್ ಬಟನ್ ಇದೆ, ಕ್ಲೋಸ್ ಮಾಡಿ ಮತ್ತೇನು ಮಾಡಿ 2ನೇ ಗ್ರೂಪ್ನ ಚೂಸ್ ಮಾಡಿ ಅಥವಾ 3ನೇ ಗ್ರೂಪ್ ಚೂಸ್ ಮಾಡಿ ನೋಡಿ ಎಲ್ಲ ಫಿಲ್ ಆಗುತ್ತಾ. ಅಲ್ಲೂ ಅಷ್ಟೇ, ಇಲ್ಲಿ ಫಿಲ್ ಆದಮೇಲೆ ಅವ್ನು ರೈಟ್ ಮಾರ್ಕ್ ಹಾಕ್ಕೊಂಡು ಹೋಗಿ ಗೊತ್ತಾಗುತ್ತೆ. ಇಲ್ಲ ಏನು ಮಾಡ್ತೀನಿ, ಸ್ಟಾಕು 1ನೇ ತಾರೀಕಿಂದನೇ ಲೆಕ್ಕ ಬೇಕು ಅಂತೀನಿ. ವೀಟು 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೆ ವೀಟು ಒಂದು 20 kg 28 ಆಗ್ತೆ. ಮಿಲ್ಸು ಒಂದು 23 kg 1ರಿಂದ 5 ಸಪ್ರೇಟ್ ನೋಡಿ. ವೀಟು 6ರಿಂದ 8ಕ್ಕೆ 24 kg, 6ರಿಂದ 8ಕ್ಕೆ ರೈಸು 38 kg. ಆಯಿಲ್ ಒಟ್ಟೊಟ್ಟಿಗೆ ಇದೆ ಇಲ್ಲಿ, ಅವೆಲ್ಲ ಸಪ್ರೇಟ್ ಇದೆ, ಗುಂಪಿಗೆ ಲೆಕ್ಕ ಬೇರೆ ಬೇರೆ. ಆದರೆ ಆಯಿಲು ಮತ್ತು ದಾಲ್ಗೆಲ್ಲ ಒಟ್ಟಿಗೆ ಇದೆ. ಮತ್ತು ಮಿಲ್ಕ್ ಪೌಡರ್ ಎಲ್ಲರಿಗೂ ಒಟ್ಟಿಗೆ ಬರುವಂಥದ್ದು, ರಾಗಿ ಮಾಲ್ಟು ಸಹ ಒಟ್ಟಿಗೆ ಬರುವಂಥದ್ದು. ಎಲ್ಲ ಇಡೀ ಕರ್ನಾಟಕ ಎಲ್ಲ ಪ್ರತಿಯೊಂದು ಶಾಲೆಗೂ ಅಂದಾಜಲ್ಲಿ ನಾನು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಜಸ್ಟ್ ಹಾಕಾದ್ಮೇಲೆ ಜಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನೀವು ಟೈಪ್ ಮಾಡಿದಂತಹ ಕ್ವಾಂಟಿಟೀಸ್ ಸರಿ ಇದೆಯಾ ಅಂತ. ಒಂದು ಸಲ ಅದು ಎಲ್ಲ ಸರಿ ಇದೆ ಅಂದಾದಮೇಲೆ ಏನು ಮಾಡಿ, ಸೇವ್ ಮಾಡಿ. ಎಸ್, ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್. ಇಷ್ಟೇ, ಮುಗೀತು. ಓಕೆ, ಮುಗೀತು, ಕೆಲಸನೇ ಮುಗೀತು. ಪ್ರತಿದಿನ ಅಟೆಂಡೆನ್ಸ್ ಹಾಕೊಂಡವ್ರು ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ರಿಪೋರ್ಟು ಜನ್ರೇಟ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಫಾಲ್ಟ್ ಸೆಟಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.